ಸರ್, ಮಾನ್ಯ ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಏನಿದ್ದಾರೆ, ಅವರು ಇಲ್ಲಿ ಬರುವಂಥ ವಿಚಾರ ನಮ್ಗೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ನಮ್ಮವ್ರಿಗೆ ಇವರು ಏನು ಹೊಸದಾಗಿ ಯಲಹಂಕ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಒಂದು ಹೂಗುಚ್ಛ ಕೊಡಬೇಕು ಅಂತೇಳಿ ಸಂಘಟನೆ ವಿಚಾರವಾಗಿ ಅವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರು ಇಲ್ಲಿ ಬರ್ತಾರೆ ಅಂತ ವಿಷಯ ತಿಳಿದ ಮೇಲೆ ಇವ್ರು ಏನಂದ್ರೆ ಸಂಸದರು ಬರ್ತಾರಂತ ನಮ್ಗೆ ವಿಷಯ ಗೊತ್ತಿರಲಿಲ್ಲ ಅಂಥೇಳಿ ನಮ್ಮ ಕೆಲ ನಾಯಕರು ಏನು ತಹಸೀಲ್ದಾರ್ನ ಭೇಟಿ ಮಾಡೋಕ್ಕೆ ಬಂದಿದ್ರು ಅವರು ಬಂದಿದ್ದಾರೆ. ಏನು ಪ್ರೆಸ್ ಮೀಟು ಏನೋ ಅಂತ ಗೊತ್ತಿಲ್ಲ ಅಂತ ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಾಮಾಣಿಕತೆಗೆ ಬಗ್ಗೆ ಮಾತಾಡಿದ್ದಾರೆ. ಏನು ಕಾರ್ಯಕರ್ತರಿದ್ದಾರೋ ಎಲ್ಲರೂ ಸಹ BJP ಕಾರ್ಯಕರ್ತರೆ. ಇವತ್ತು ಚುನಾವಣೆ ನಡೆದು 2 ವರ್ಷ ಆಗಿದೆ. 2 ವರ್ಷದಿಂದ ಸಂಸದರು ಇದುವರೆಗೂ ಯಾವ ಒಬ್ಬ ಕಾರ್ಯಕರ್ತನೂ ಸಹ ಸಂಪರ್ಕಕ್ಕೆ ಅವರು ತಗೊಂಡಿಲ್ಲ. ಮೊದಲನೇದು ಏನು ನಮ್ಮ ಯಲಹಂಕ ನಗರ ಮಂಡಲ ಮಂಡಲ ಅಧ್ಯಕ್ಷರಾದಂಥ ಸತೀಶ್ ಅವರು ದೈವದಿನರಾದಂಥ ಸಂದರ್ಭದಲ್ಲಿ ಇದೇ ಸಂಸದರು ಆ ಕಾರ್ಯಕರ್ತರು ಸತ್ತೋದಾಗ ಅವ್ರ ಮನೆಗೆ ಬಂದಿಲ್ಲ. ಹಾಗೆ ಮತ್ತೊಬ್ಬ ಕಾರ್ಯಕರ್ತರಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸತ್ತಾಗೂ ಸಹ ಬಂದಿರಲಿಲ್ಲ. ಏನು ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷ ವಿರೋಧಿಯಾಗಿ ಅವರ ಒಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಅವರೇನೋ ಲಾಭ ಪಡ್ಕೊಳಕ್ಕೋಸ್ಕರ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಎಲ್ಲ ಲಾಭವನ್ನು ಪಡ್ಕೊಂಡು ಇನ್ನೊಂದು ಗುಂಪನ್ನು ಕಟ್ಟೋದಕ್ಕೆ ಏನು ಶುರು ಮಾಡಿದರು ಕೆಲವರು. ಏನು ಕಡ್ತನ ಮೇಲೆ ಸತೀಶು ಹಾಗೆ ಹನುಮಯ್ಯನವರು ಅವ್ರನ್ನ ಕರೆಸ್ಕೊಂಡು ಒಂದು ಪ್ರೆಸ್ ಮೀಟಾಗಿ ಬಂದಿರೋದಕ್ಕೆ ಆ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಆಕ್ರೋಶ ಆಗುತ್ತೆ. ಇವತ್ತು ನಾನು SC ಮೋರ್ಚಾದ ಅಧ್ಯಕ್ಷ, ನಾನು ಇಲ್ಲಿದ್ದೀನಿ. ನಮ್ಮ ನಗರ ಮಂಡಲ ಅಧ್ಯಕ್ಷರಿದ್ದಾರೆ ಮುನ್ರಾಜ್ ಅವರು, ಹಾಗೆ OBC ಮೋರ್ಚಾದ ಅಧ್ಯಕ್ಷರವರೇ. ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ? ಪಕ್ಷದ ಈ ಚಟುವಟಿಕೆಗಳು ಸಂಸದರು ಬರಬೇಕಾದ್ರೆ ಅವರು ಬಹಳಷ್ಟು ದೊಡ್ಡವರು, ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮಂಥ ಕಾರ್ಯಕರ್ತರು ಇವ್ರಿಗೆ ಗೊತ್ತಾಗೋದಿಲ್ವಾ? ಏನು ಇವರಿಗೆ ಹನುಮಯ್ಯ ಸತೀಶ್ ಇಬ್ಬರೇ ಓಟ್ ಹಾಕಿದಾರ ಸಂಸದರಾಗೋದಕ್ಕೆ? ಕೇಳ್ಬೋದಲ್ಲ ಸರ್. ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಮತ್ತೊಂದಕ್ಕಾಗಲಿ ನಗರ ಮಂಡಲದವ್ರಿಗಾಗಲಿ 2 ಮೋರ್ಚಾಗಳಿದೆ ಇಲ್ಲಿ. ನಮ್ಗೆ 2 ಕಡೆ ಆಗುತ್ತೆ, ಒಂದು ಗ್ರಾಮಾಂತರ ಮಂಡಲ, ಒಂದು ನಗರ ಮಂಡಲ. ಯಾವುದನ ಒಂದು ಪದಾಧಿಕಾರಿ ನಿಮ್ಮ ಸಂಪರ್ಕದಲ್ಲಿದ್ದಾರಾ? ನೀವು ಯಾರಿಗಾನ ಮಾತಾಡ್ಸಿದ್ದೀರಾ? ನೀವು ಯಾರೋ ಇಬ್ಬರು ಏನು ಪಕ್ಷದ ವಿರುದ್ಧ ಮಾತಾಡ್ತಾರೆ, MLA ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ಕರ್ಕೊಂಬಂದು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಅದು ನೋವುಂಟು ಮಾಡ್ತದೆ. ಅದು ಇವಾಗ ಖಂಡಿತವಾಗಿ ನೋವಾಗಿದೆ. ಅದನ್ನು ಕೇಳಿದ್ದಾರೆ. ಪ್ರಾಮಾಣಿಕತೆ ಯಾರ ಹತ್ರ ಕಲಿಬೇಕಾಗಿಲ್ಲ. ಇಲ್ಲಿರುವಂಥ ನಾವೆಲ್ಲರೂ, ನಾನು ಹುಟ್ಟಿದ್ದು 18 ವರ್ಷ ನಾನು ವೋಟಿಂಗ್ ಶುರುವಾದಾಗ, ನಾನು ಆವತ್ತಿಂದ ಇವತ್ತು ಗಂಟ BJPಯಲ್ಲಿದ್ದೀನಿ. ಅದೇ ಸಿದ್ಧಾಂತದಲ್ಲಿ ನಾವು ನಡೀತಾ ಇದ್ದೀರಿ. ನಾವು ಬೇರೆಯವರಿಂದ ನಾವು ಪ್ರಾಮಾಣಿಕತೆ ಕಲ್ತ್ಕೊಳಕ್ಕೆ ಬೇಕಾಗಿಲ್ಲ. ಇವತ್ತು ನಾವು ಕ್ವಶನ್ ಮಾಡ್ಬೋದು. ಇವತ್ತು 70-86 ಸಾವಿರ ಲೀಡ್ ಕೊಟ್ಟಿದ್ದೀರಿ. ಇವತ್ತು ನನ್ನ ಬೂತ್ಗಳಲ್ಲಿ ಬಂದು ಚೆಕ್ ಮಾಡಲಿ ಎಷ್ಟು ಲೀಡ್ ಕೊಟ್ಟಿದ್ದೀರಿ ಅಂತೇಳಿ. BJPಯಲ್ಲಿ ಕೆಲಸ ಮಾಡಿದ್ದೀರಿ. ಆಮೇಲೆ ಹಿಂದೆ ಒಂದು ವಿಷಯ ನಮಗೆ ಗೊತ್ತಾಯಿತು. ಮಾನ್ಯ ಸಂಸದರು ಗೆದ್ದಾದ ಮೇಲೆ ನಾನು JDSನ ಆಶೀರ್ವಾದದಿಂದ ಗೆದ್ದೆ ಅಂದೆ. ಆಗ BJP ಕಾರ್ಯಕರ್ತರಿಗೆ ನೋವಾಗುತ್ತಾ ಇಲ್ವಾ? ಕೆಲಸ ಮಾಡಿರಲ್ವಾ ನಾವು? ಮಾನ್ಯ ಬಚ್ಚೇಗೌಡರು ಗೊತ್ತಾಗು 76 ಸಾವಿರ ಲೀಡ್ ಕೊಟ್ಟಿದ್ದೀರಿ BJP ಕಾರ್ಯಕರ್ತರು. ನಾವು ಇವ್ರು ಬಂದ ಮೇಲೂ ಲೀಡ್ ಕೊಟ್ಟು ಇವತ್ತು ಗೆಲ್ಸಿದ್ದೀರಿ. ಇನ್ನೂ ಜಾಸ್ತಿ ಲೀಡ್ ಕೊಟ್ಟು ಗೆಲ್ಸಿದ್ದೀರಿ. ಈಗ ಈ ರೀತಿ ಸಂದರ್ಭದಲ್ಲಿ ಇರ್ಬೋದೇ ಮಾನ್ಯ ಸಂಸದರು ಇಲ್ಲಿನ ವಾತಾವರಣನ ಅರ್ಥ ಮಾಡ್ಕೊಬೇಕಾಗ್ತದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರು ಹೋಗ್ಬೇಕಾಗ್ತದೆ. ದೊಡ್ಡವರು ಅದನ್ನು ಬಿಟ್ಟು ಯಾರೋ ಒಂದು ಇಬ್ಬರನ್ನ ಕರ್ಕೊಂಬಂದು ಅವ್ರನ್ನ ಮಾತ್ರ ಮಾಡಿದ್ರೆ ಹಾಗಾದರೆ ಬೇರೆ ಕಾರ್ಯಕರ್ತರಲ್ಲಿ ಏನಾಗಬೇಕು? ಭಾಳಷ್ಟು ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತೀನಿ ನೋಡಿ, ಹಿಂದೆ ನಮ್ಮ ಅಲೋಕ್ ಸರ್ ಅವ್ರಿಗೆ ಟಿಕೆಟು ಕೇಳಿದ್ದು, ಅದು ಎಲ್ಲರೂ ಸಾಮಾನ್ಯ. ಟಿಕೆಟ್ ಕೇಳಿದ್ರು, ಸಿಗಲಿಲ್ಲ. ನಮ್ಮಲ್ಲೇ ಒಬ್ಬ ಹುಡುಗ ನಾನು ಓಟ್ ಹಾಕಲ್ಲ ಅಂತೇಳಿ ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದ. ನಾನು ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಅವ್ನು ಹೇಳಿದೆ, ಹಿಂಗೆ ಹಾಕ್ಬೇಡಪ್ಪ ಮೆಸೇಜ್, MLA ಬೈತಾರೆ. ಬಿತ್ತಿನ 10 ನಿಮಿಷಕ್ಕೆ ಫೋನ್ ಮಾಡಿದ್ರೆ MLA ಅವರು ನೋಟಾಗಿ ಹಾಕ್ತೀನಿ ನಾನು. ನಮ್ಮ ಇವ್ರಿಗೆ ಅಭಿಮಾನದ ಮೇಲೆ ಹೇಳ್ತಾರೆ, ಯಾರೇ ಕಾರ್ಯಕರ್ತರಾಗಲಿ ಅಭಿಮಾನದ ಮೇಲೆ ಹೇಳ್ತಾರೆ. ನಾನು ನಿಜ ಹೇಳ್ತಾ ಇದ್ದೀನಿ. ಇದು ದೇವಸ್ಥಾನ ಮುಂದೆ ನಿಂತ್ಕೊಂಡು MLA ಅವ್ರು ಫೋನ್ ಮಾಡಿ ಬೈದ್ರು ಅವನಿಗೆ. ನಾವು BJPಯ ಶಿಸ್ತಿನ ಕಾರ್ಯಕರ್ತರು, ಯಾವುದೇ ಕಾರಣಕ್ಕೂ ಈ ರೀತಿ ಹಾಕಿ ಮಾಡೋದು, ಫಸ್ಟು ಡಿಲೀಟ್ ಮಾಡು ಗ್ರೂಪಲ್ಲಿ ಅಂತಂದರು. ಎಲ್ಲ ಕಡೆ ಓಡಾಡಿಲ್ವ MLA? ಎಲ್ಲ ಕಡೆ ಪ್ರಚಾರ ಮಾಡಿರಲಿಲ್ವ MLA ಅವರು? ನೀವು ಎಲ್ಲ ಗೆದ್ದ ಮೇಲೆ ಮಾನ್ಯ ಬಚ್ಚೇಗೌಡರು ಗೆದ್ದಂಥ ಸಂದರ್ಭದಲ್ಲಿ ಗೆದ್ದ ತಕ್ಷಣ MLA ಅವ್ರ ಮನೆಗೆ ಬಂದರು. MLA ಅವರು ಬಂದು ವಿಶ್ ಮಾಡ್ಕೊಂಡು ಹೋದ್ರು. ಅವರು ನೀವು ಇದನ್ನೆಲ್ಲ ಬಿಟ್ಟು ಯಾರ್ಯಾರ ಮನೆಗೆ ಹೋಗಿದ್ರಿ? ಆಮೇಲೆ JDS ಕಾರ್ಯಕರ್ತರಿಂದ ಗೆದ್ರಿ ಅಂತ ನೀವು ಮಾತಾಡಿದ್ರಿ. ಆಗ BJP ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗೋದಿಲ್ವಾ?